ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಅನುನ ಹೇಗ್ ದೂರ ಮಾಡೋದು ಅಂತ ಮಾತ್ರ ಕೇಳಿದೆ. ಆದ್ರೆ ನೀನು ಅನುನ ಇಲ್ಲಿಂದ ಇನ್ನು ಎಲ್ಲದರಿಂದ ದೂರ ಮಾಡಬೇಕು ಅಂತ ಹೇಳಿದಾಗ ನಾನು ನಿನ್ನನ್ನು ನಂಬಿರಲಿಲ್ಲ. ಆದರೆ ಈಗ ನಂಬಿಕೆ ಬಂತು. ಆಸ್ಪತ್ರೆಯಿಂದ ಏನಾದರೂ ಸುದ್ದಿ ಬಂತ? ಅನು ಹೊಟ್ಟೆನಲ್ಲಿ ಮಗುನೇ ಇಲ್ಲ ಅಂತ ಡಾಕ್ಟರ್ ಹೇಳಿದ್ ಕೇಳಿ ಹರ್ಷ ಅತ್ತಿಗೆಗೆ ಫೋನ್ ಮಾಡಿ ಹೇಳ್ದ. ಆಮೇಲೆ ಅತ್ತಿಗೆ ಬಾಯಲ್ಲಿ ಕೇಳ್ದೆ. ಎಸ್. ಹಾ, ಇನ್ನೊಂದು ಮುಖ್ಯವಾದ ವಿಷಯ. ಆರ್ಯವರ್ಧನ್ ಬರ್ತಿದ್ದಾನಂತೆ. ಏರ್ಪೋರ್ಟಿಂದ ಮೋಸ್ಟ್ಲಿ ಹೊರಟಿರ್ಬೇಕು. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮನೆಗೆ ಬರ್ತಾನೆ. ಈ ವಿಷಯಗಳೆಲ್ಲ ಗೊತ್ತಾದ್ಮೇಲೆ ಏನು ಮಾಡ್ತಾನೋ ಗೊತ್ತಿಲ್ಲ. ಅದಕ್ಕೆ ಸ್ವಲ್ಪ ದಿನಗಳ ಮಟ್ಟಿಗೆ ನೀನೆಲ್ಲಾದರೂ ದೂರ ಹೊರಟು ಹೋಗು. ಬರಲಿ ಬರಲಿ. ಸ್ನೇಹ ದ್ವೇಷಕ್ಕೆ ತಿರುಗಿದ್ರೆ ಏನಾಗತ್ತೆ ಅನ್ನೋದು ಅವನಿಗೂ ಗೊತ್ತಾಗೆ. ಅದು ನಿಮ್ಮಿಬ್ಬರಿಗೆ ಸಂಬಂಧಪಟ್ಟಿದ್ದು ಝೇಂಡೆ. ನಾನು ಅನುಗೆ ನೀನು ಹೀಗೆಲ್ಲ ಆಕ್ಸಿಡೆಂಟ್ ಮಾಡು ಅಂತ ಹೇಳಲಿಲ್ಲ. ಅವಳನ್ನ ದೂರ ಮಾಡೋ ಉಪಾಯ ಮಾತ್ರ ನಿನಗೆ ಕೇಳಿದ್ದು ಅನ್ನೋದು ನೆನಪೆ. ಅನು ದೂರ ಆದರೆ ಮಾತ್ರ ನಮಗ್ ಬೇಕಾದ ಹಾಗೆ ಬದುಕ್ಬೋದು ಅಂತ ಹೇಳಿದ್ದೆ. ಹಾಗೆ ಈಗ ಆರ್ಯ ಬಂದು ನನ್ನ ಪ್ರಶ್ನೆ ಮಾಡಿದ್ರೆ ನನ್ನ ಹತ್ರ ಉತ್ತರ ಇಲ್ಲ. ನಾಳೆ ಏನಾದರೂ ನೀನು ಸಿಕ್ಕಾಕೊಂಡಾಗ ನನ್ನ ಹೆಸರು ಹೇಳಿದ್ರೆ ನಿನ್ನ ಉದ್ದೇಶ ಏನೇನಿತ್ತು ಅಂತ ನಾನು ಹೇಳಬೇಕಾಗತ್ತೆ ಅನ್ನೋ ವಿಷಯ ನಿನಗೂ ಚೆನ್ನಾಗಿ ನೆನಪಿರಲಿ. ಇಷ್ಟೊತ್ತು ನೀವು ಮಾತಾಡಿದ್ರಲ್ಲಿ ನನಗೆ ಬೇಕಾಗದಿದ್ದು ಆರ್ಯ ಮಾತ್ರ. ಅವನು ಬರ್ತಿದ್ದಾನೆ ಅನ್ನೋದು ನನಗೆ ಖುಷಿ ಆಗ್ತದೆ. ಅಂದ್ರೆ ನಿನಗೆ ಮಿಕ್ಕ ವಿಷಯಗಳು ಮುಖ್ಯ ಅನ್ನಿಸ್ತಿಲ್ವಾ? ನೋಡು ಝೇಂಡೆ, ಅನುನ ಈ ಮನೆಯಿಂದ ದೂರ ಮಾಡಬೇಕು ಅಂತ ನನ್ನ ತಲೆಗೆ ತುಂಬಿದವನು ನೀನೆ. ಮೆಸೇಜ್ ಮಾಡಿದವನು ನೀನೆ, ಫೋನ್ ಮಾಡಿದವನು ನೀನೆ. ಯಾರ ಜೊತೆ ಮಾತಾಡ್ತಿದ್ದೆ? ಅದು ನನ್ನ ಹಳೆ ಫ್ರೆಂಡು. ತುಂಬಾ ದಿನ ಆಯ್ತು ಭೇಟಿಯಾಗಿ, ಆದ್ರೆ ಭೇಟಿಯಾಗೋಣ ಅಂತ ಅಂತಿದ್ದು ಅಷ್ಟೇ. ಸುಳ್ಳು. ನೀನು ಸುಳ್ಳು ಹೇಳ್ತಿದ್ಯಾ? ಸುಳ್ಳ? ನಾನು ಯಾಕೆ ಹೇಳಿ ಕಂದ? ಮಾಮ್, ನೀನು ಜೇಂಡೆ ಅಂತ ಹೇಳಿದ್ದು ನನಗೆ ಕೇಳಿಸ್ತು. ಈ ಜೇಂಡೆ ಅಂದ್ರೆ ಕೋಡೋನಲ್ಲಿರೋ ಜಾಂಬಿ ತಾನೆ? ಅವನು ನಿನ್ ಫ್ರೆಂಡಾ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.